ತ್ಯಾಜ್ಯವನ್ನ ಸಂಪನ್ಮೂಲವಾಗಿ ಹಸಿ ಕಸವನ್ನ ಹಸಿರು ಡಬ್ಬಕ್ಕೆ, ಒಣ ಕಸವನ್ನ ನೀಲಿ ಡಬ್ಬಕ್ಕೆ ಹಾಕಿ ಹಸಿ ಕಸವನ್ನ ಗೊಬ್ಬರವಾಗಿ ನೆಂಪುದಿಲೆ ಸೀಕ ಸಂಕಡಲು ಒಂಜತ್ತಂಡ ಒಂಜಿ ದಿನ ನಮ್ಮ ಬೇರೆ ಮತ್ತು ಗಜವು ಗಜನೆಲೆ ದಕ್ಕರ ಬಲಿ ನಮ ಇಲ್ಲ ಸುತ್ತಮುತ್ತ ನೆಂಪು ಇಂದು ನಾವು ಹಳ್ಳಿಯಿಂದ ನಗರದವರೆಗೆ ನಮ್ಮ ಸ್ವಚ್ಛತೆ ನಮ್ಮ ಜವಾಬ್ದಾರಿ ಈ ಒಂದು ಬೃಹತ್ ಸ್ವಚ್ಛತಾ ಆಂದೋಲನವನ್ನು ಹಮ್ಮಿಕೊಂಡಿದ್ದೇವೆ. ಈಗ ನಾವು ಈ ಸವಣಾಲು ಪ್ರದೇಶದಲ್ಲಿದ್ದೇವೆ. ಇಲ್ಲಿಂದ ಸೀದಾ ನಾವು ಬೆಳ್ತಂಗಡಿ ಚರ್ಚ್ ರಸ್ತೆವರೆಗೆ ಸುಮಾರು 8 ಕಿಲೋಮೀಟರ್ ಈ ರಸ್ತೆಯನ್ನು ನಾವು ಹಾದು ಹೋಗ್ತಾ ಇದ್ದೇವೆ. ದಾರಿಯಲ್ಲಿ ನಮ್ಮ ನೂರಾರು ನಮ್ಮ ಜನರು ಇಲ್ಲಿ ಸೇರಿ ಈ ಎಲ್ಲ ಸ್ವಚ್ಛತೆಯನ್ನು ನಾವು ಮಾಡ್ತಾ ಇದ್ದೇವೆ. ಇದರೊಟ್ಟಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಶ್ರೀ ಧರ್ಮಸ್ಥಳ ಶೌರ್ಯ ವಿಪತ್ತು ನಿರ್ವಹಣಾ ಕಾರ್ಯಕ್ರಮ ಮತ್ತು ಅಗತ್ಯವಾಗಿ ನಮ್ಮ ಪತ್ರಕರ್ತರ ಸಂಘ ಬೆಳ್ತಂಗಡಿ ಹಾಗೂ ವಿವಿಧ ಸಂಘಟನೆಗಳ ಸಹಕಾರದೊಂದಿಗೆ ಇಂದು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಿಜವಾಗಿಯೂ ಇದೊಂದು ಸಂತೋಷ. ಪರಿಸರ ಸ್ವಚ್ಛತೆ ತುಂಬ ಅಗತ್ಯ. ಯಾವಾಗ ನಮ್ಮಲ್ಲಿ ಈ ಪರಿಸರ ಸ್ವಚ್ಛವಾಗಿರುತ್ತದೆ, ನಿಜವಾಗಿಯೂ ಅಲ್ಲಿ ಯಾವ ಒಂದು ರೀತಿಯ ರೋಗ ರುಜಿನ ಇಲ್ಲ, ಎಲ್ಲರೂ ಆರೋಗ್ಯಕರವಾಗಿ ಬದುಕಲು ಸಾಧ್ಯ. ಇಂದಿನ ಅವಶ್ಯಕತೆ ಇದು. ಆದ ಕಾರಣ ಎಲ್ಲರೂ ನಾವು ಈ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಾಗ ಜನರಲ್ಲಿ ಜಾಗೃತಿ ಬರಬೇಕು. ಜನರು ಯಾವಾಗಲೂ ಈ ಕಸಗಳನ್ನು ದಾರಿಯಲ್ಲಿ ಎಸೆಯುತ್ತಾ ಹೋಗುವುದು ಅದು ಸರಿಯಲ್ಲ. ಯಾವಾಗ ನಾವು ಜವಾಬ್ದಾರಿತ ಒಂದು ನಾಗರಿಕರಾಗಿ ನಮ್ಮ ಜೀವನ ನಾವು ಜೀವಿಸ್ತೇವೆ, ಆಗ ನಾವು ನಮ್ಮ ಸಮಾಜ ಮಾತ್ರವಲ್ಲ ದೇಶದ ಒಳಿತಿಗಾಗಿ ಈ ಕಾರ್ಯಕ್ರಮವನ್ನು ನಾವು ಮುಗಿಸಿಕೊಳ್ತೇವೆ. ಇಂದಿನ ಜಾಗೃತಿ ಇಂದು ಬರಲಿ ಹಾಗೂ ಈ ಜಾಗೃತಿಯಿಂದ ನಮ್ಮೆಲ್ಲರಲ್ಲಿ ಈ ಪರಿಸರ ಸ್ವಚ್ಛಗೊಳಿಸುವಾಗ ದೇವರ ಆಶೀರ್ವಾದ ಕೂಡ ನಮ್ಮಲ್ಲಿ ಉಂಟು. ಪ್ರತಿಯೊಬ್ಬರು ಮಾತ್ರ ತಮ್ಮ ತಮ್ಮ ಜವಾಬ್ದಾರಿಯನ್ನು ಪಾಲಿಸಿ ಯಾವಾಗಲೂ ಈ ಕಸ ಕಡ್ಡಿಗಳನ್ನು ದಾರಿಯಲ್ಲಿ ಬಿಸುತ್ತಾ ಹೋಗುವುದಲ್ಲ, ಅದು ಒಳ್ಳೆಯ ನಾಗರಿಕರಾಗಿ ನಾವು ಮಾಡುವುದಲ್ಲ. ಈ ಒಂದು ನಮ್ಮ ಪ್ರದೇಶದಲ್ಲಿ ನಾವು ಸತತ ಕೈಗೆ ಕೈಗೊಟ್ಟು ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳೋಣ. ಇದರಿಂದ ನಾವು ಬೇರೆಯವರ ಮೇಲೆ ಈ ಪ್ರಭಾವವನ್ನು ಬೀರಿ ಕೇವಲ ಬೆಳ್ತಂಗಡಿ ಪರಿಸರ ಮಾತ್ರವಲ್ಲ, ಇತರ ಪ್ರದೇಶಗಳಲ್ಲಿ ಕೂಡ ಈ ಸ್ವಚ್ಛತೆ ನಮ್ಮ ಜವಾಬ್ದಾರಿ ನಾವು ಅರಿತು ಒಳ್ಳೆಯ ಸಮಾಜವನ್ನು ನಾವು ಕಟ್ಟೋಣ. ಎಲ್ಲರಿಗೂ ಕೃತಜ್ಞತೆಗಳು.